ನಾಯಕ ನಟನಾಗಿ ನೂರಾರು ಚಿತ್ರಗಳನ್ನ ಮಾಡಿದಂಥ ನೀವು ಒಂದು ಪಾಯಿಂಟಲ್ಲಿ ಒಂದು ಟ್ರಾನ್ಸಿಷನ್ ಫೇಸ್ಗೆ ಹೋಗ್ತೀರಾ. ಶ್ರೀಧರ್ ಅವರು ಹೇಳಿದಾಗೆ ಪ್ರೀತಿ ವಾತ್ಸಲ್ಯ ಅಂತ ಚಿತ್ರಗಳಲ್ಲಿ ಪ್ರಮುಖವಾದ ಪಾತ್ರಗಳು, ಬಟ್ ನಾಯಕನ ಪಾತ್ರ ಅಲ್ಲ ಅಂತ ರೋಲ್ಸ್ನ ಅಕ್ಸೆಪ್ಟ್ ಮಾಡ್ತೀರಾ. ಆ ಟ್ರಾನ್ಸಿಷನ್ ಹೇಗಾಯ್ತು ಸರ್? ಜೀವನದಲ್ಲಿ ಕೆಲವು ಘಟನೆಗಳು ನಡೆದಾಗ ನಮಗೆ ಅದನ್ನು ನೆನೆಸ್ಕೊಂಡಾಗ ಎಲ್ಲೋ ಒಂದು ಕಡೆ ನೋವು, ಒಂಥರ ದುಃಖವಾಗುತ್ತೆ. ನನ್ನ ಮಗಳ ಮದುವೆ ಟೈಮಲ್ಲಿ ಆವತ್ತು ಸಾಯಂಕಾಲ ನಮ್ಮನೆ ಕಳ್ತನ ಆಗೋಯ್ತು. ಮದುವೆ ದಿವಸ ರಿಸೆಪ್ಷನ್ ನಡೀತಿದ್ದೆ. ಆವತ್ತು ನಾನು ಝೀರೋಗಲ್ಲ ಮೈನಸ್ಗೆ ಹೊರಟೋದೆ. ನನಗೆ ಮುಂದಿನ ಏನು ಅಂತ ಗೊತ್ತಾಗ್ತಿಲ್ಲ. ಬಟ್ ಇರಬೇಕು. ನನ್ನ ಸ್ನೇಹಿತರುಗಳು ನನಗೆ ಒತ್ತಾಸೆಯಾಗಿ ನಿಂತರು, ನಮ್ಮ ಮನೆಯವರ ಒತ್ತಾಸೆಯಾಗಿ ನಿಂತರು. ಆವಾಗ ನನಗೆ ಗೊತ್ತಾಗಿದ್ದು ಒಂದೇ, ನನಗೆ ಬರೋ ಸಿನಿಮಾಗಳನ್ನ ನಾನು ಒಪ್ಕೊಂಡ್ರೆ ನನಗೆ ಒಂದಷ್ಟು ದುಡ್ಡು ಬರ್ಬೋದು. ನಾನು ಆ ಮೈನಸ್ಸಿಂದ ಝೀರೋಗೆ ಬರಬೇಕು, ಝೀರೋಯಿಂದ ಆಮೇಲೆ ಬೆಳಿಬೇಕು, ನನ್ನ ಮತ್ತೊಂದು ಬದುಕು ಶುರು ಆಗಿದೆ ಅಂದ್ಕೋಬೇಕು ಅಂತ. ಆವಾಗ ನಾನು ಗೆಸ್ಟ್ ಅಪ್ ಆಗಲಿ ಇದಾಗಲಿ ಒಪ್ಕೊಂಡು ನಾನು ಮಾಡಿದೆ. ನಾ ಫಸ್ಟ್ ಮಾಡಿದ್ದು ರೌಡಿ MLA. ಅಂಬರೀಷನ್ಗೆ ಅಪ್ಪ. ಅಂಬರೀಷ ನನ್ನ ಮುಂದೆ ಅವನು ಎಲ್ಲ ಥರ ಪಾರ್ಟ್ಗಳು ಮಾಡಿದ್ದಾನೆ. ತಮ್ಮ ಆದ, ಹೀರೋ ಆದ, ಅವನಿಗೆ ಅಪ್ಪ ನಾ ಮಾಡ್ತೀನಿ ಒಪ್ಕೊಂಡೆ. ನನಗೆ ಆ ಮಾಡುವಾಗ ನನಗೇನು ಅನ್ನಿಸ್ಲಿಲ್ಲ. ಅಲ್ಲಿ ಒಬ್ಬ ಅಪ್ಪ ಬೇಕು, ನಾನು ಅಪ್ಪ ಇದ್ದೀನಿ, ನಾನು ಪ್ರೀತಿ ವಿಶ್ವಾಸ ನೋಡಿದ್ದೀನಿ. ಬಟ್ ಅಪ್ಪನ ಪಾರ್ಟ್ ಮಾಡಕ್ಕೆ ನಾನು ಶುರು ಮಾಡಿದ್ಮೇಲೂ ಶ್ರೀನಾಥ್ ಅವರು ಇಡೀ ಚಿತ್ರರಂಗ ನನ್ನ ನೋಡಿದ ದೃಷ್ಟಿ ಬದಲಾಗಲಿಲ್ಲ. ದಿ ಟ್ರಾನ್ಸಿಷನ್ ನೆವರ್ ಬಿಕಮ್ಸ್ ಎ ಪ್ರಾಬ್ಲಮ್ ಫಾರ್ ಎನಿಬಡಿ. ಅವರು ಅರ್ಥ ಮಾಡಿಕೊಂಡ್ರೆ ಇದು ಜೀವನ ಅಂತ. ನಾವೊಂದು ಹೀರೋ ಪಾರ್ಟ್ ಮಾಡಬೇಕು, ನಾ ಮಾಡಿದೆ 20 ವರ್ಷ 25 ಮಾಡಿದೆ. ಇವಾಗ ಅಪ್ಪನ ಪಾರ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬದುಕಿದ್ದೀನಿ, ಇನ್ನೂ ಇದೆ, ಇನ್ನೂ ಆಡಿಸ್ತಾ ಇದ್ದೀನಿ. 50 ವರ್ಷ ಇನ್ನು 3 ವರ್ಷಕ್ಕೆ ಮುಗಿಯುತ್ತೆ, ಇನ್ನೂ ಮಾಡ್ತೀನಿ. ಓಕೆ ರೈಟ್ ಸರ್, ಕಮಿಂಗ್ ಬ್ಯಾಕ್, ನಿಮ್ಮ ಈ ಟೆಲಿವಿಷನ್ ಕೆರಿಯರ್ ಮಧ್ಯದಲ್ಲಿ ಅದ್ಭುತವಾದಂಥ ಒಂದು ಇನ್ನಿಂಗ್ಸ್ ಇತ್ತು ಸ್ಮಾಲ್ ಸ್ಕ್ರೀನಲ್ಲಿ. ನಾವು ನೋಡಿದಂಥ ಮೊದಲನೇ ಸ್ಟಾರ್ ನಿರೂಪಕರು ಅಂದರೆ ನೀವು ನಡೆಸ್ಕೊಟ್ಟಂಥ ಆದರ್ಶ ದಂಪತಿಗಳು ಆ ಕಾರ್ಯಕ್ರಮ, ಅದ್ರ ಬಗ್ಗೆ ಹೇಳಿ ಸರ್, ಹೇಗೆ ಶುರು ಆಯ್ತು? 94ನಲ್ಲಿ ಆದರ್ಶ ದಂಪತಿ ಅಂತ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಮೊದಲು ಸಿಟಿ ಒಳಗೆ ಶುರು ಮಾಡಿ, ಆಮೇಲೆ ಹಾಗೇ ಊರು ತೊಗೊಳೋಗ್ತಾ ಇಡೀ ಕರ್ನಾಟಕ ಅದನ್ನು ತೊಗೊಂಡು ಹೋದೆ. ಅಂಡ್ ಆದರ್ಶ ದಂಪತಿಗಳಲ್ಲಿ ಯಾವುದೇ ಒಂದು ಸಂಸಾರದಲ್ಲಿ ದೊಡ್ಡ ವಿಷಯ ಆದರೆ ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೋತಾರೆ. ಸಣ್ಣ ಪುಟ್ಟ ವಿಷಯಗಳನ್ನ ಮಾತಾಡೋದಿಲ್ಲ, ಅದಕ್ಕೆ ಪುರ್ಸತೆ ಇರಲ್ಲ ಅವ್ರಿಗೆ. ಆ ಸಣ್ಣ ಪುಟ್ಟ ವಿಷಯ ಮಾತಾಡ್ಕೊಂಡ್ರೆ ನಿಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಆ ಪ್ರೋಗ್ರಾಮ್ ಶುರು ಮಾಡಿದೆ. ಅದನ್ನು ನಾನು ಅವ್ರಿಗೆ ತಿಳಿಸ್ಕೊಟ್ಟಿರ್ಬೋದು, ಆದರೆ ಅವರಿಂದ ನಾ ಬದುಕಲ್ಲಿ ಬೇಕಾದಷ್ಟು ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಪ್ಪ.
ಹಾಗೆ ಬಿಡ್ಲಿ, ತುಂಬಾ ಜನ ಜೋಡಿಗಳು ಕಾಯ್ತಿದ್ದಾರೆ ನಿಮ್ಮ ಕ್ವಶನ್ಸ್ಗೆ. ಬನ್ನಿ ಮೇಡಮ್, ಯಾರಿದಾರಪ್ಪ ಒಳ್ಳೆ ಜೋಡಿ, ಬಂದ್ರಪ್ಪ. ನಾವು ಆಡಿಯನ್ಸ್ ಆಗ್ಬಿಡ್ತೀವಿ ಸರ್ ನಿಮ್ಮ ಸ್ಟೇಜ್ ಬಿಟ್ಬಿಟ್ಟು. ಆದರ್ಶ ದಂಪತಿ ಪ್ರೋಗ್ರಾಮ್ ನೀವು ನೋಡಿದಿರಲ್ಲ? ನೋಡಿದ್ವಿ ಸರ್, ನೋಡಿ. ನೀವು ನೋಡಿದಿರ. ಫಸ್ಟ್ ಪ್ರಶ್ನೆ ಕೇಳಬೇಕಾಗಿರೋದು ನಿಮ್ಮ ಹೆಂಡತಿನ. ಸರಿ ಆವಾಗ ಗಂಡಸರು ಇಲ್ಲಿ ಇರಬಾರ್ದು ಅನ್ನೋದು ನಮ್ಮ ಒಂದು ಲಕ್ಷಣ. ಸರಿ ಸರ್. ನೀವು ಸ್ವಲ್ಪ ಹೋಗಿರ್ತೀರಾ? ಸರಿ ಸರ್. ಪರಸ್ಪರ ಸುತ್ತು ಇದೀಗ ಆರಂಭ ಮಾಡ್ತಾ ಇದ್ದೀವಿ. ಈಗ ಶ್ರೀನಾಥ್ ಸರ್ ಅವರು ನಿಮ್ಮನ್ನ ಮೊದಲನೇ ಪ್ರಶ್ನೆ ಕೇಳ್ತಾರೆ. ಇದು ಅವರು ಕೇಳಿಸ್ಬಾರ್ದು, ಹಂಗೆ ನೋಡ್ಕೊಳ್ಳಿಪ್ಪ. ಕಿವಿ ಮುಚ್ಚರಪ್ಪ. ಬರ್ತಾರೆ. ನಮಗೆ ಬಲಗಡೆಯಿಂದ ಶುರು ಮಾಡೋ ಅಭ್ಯಾಸ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಹೆಸರು? ಭುವನ. ಭುವನ. ಎಲ್ಲಿವರೆಗೂ ಓದ್ರಿ? ಬಿಕಾಮ್. ಬಿಕಾಮ್ ಓದಿದಂತೆ ಕಾಮ್ ಆಗಿರ್ತಾರೆ ಯಾವಾಗಲೂ. ವೆರಿ ಗುಡ್ ತಾಯಿ. ಬಿಕಾಮ್ ಓದಿದ್ರಿಂದ ಕಾಮ್ ಆಗಿರ್ತೀರಿ ನೀವು. ಮತ್ತೆ ಹೇಗೆ ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. ಎಲ್ಲಿ ನೋಡಿದ್ರಿ? ಮನೇಲಿ ಫಿಕ್ಸ್ ಮಾಡಿದ್ದು. ಮನೇಲಿ ಫಿಕ್ಸ್ ಮಾಡಿದ್ರಿ? ಅದಕ್ಕೆ ಮುಂಚೆ ನೋಡಿರ್ಲಿಲ್ಲ? ಇಲ್ಲ ನೋಡಿರಲಿಲ್ಲ. ಕಾಲೇಜ್ ಹತ್ರ ಬರಲಿಲ್ಲ? ಕಾಲೇಜ್ ಹತ್ರ ಏನು ನೋಡಿಲ್ಲ ನಾನು. ಬಂದಿದ್ರಂತೆ 2 ಸಲ? ಇಲ್ಲ ಬಂದಿಲ್ಲ. ಅಲ್ಲಿ ನಿಮ್ಮನ್ನು ನೋಡ್ಲಿಲ್ವ? ಇಲ್ಲ ನಮ್ಮ ಕಾಲೇಜೇ ಗೊತ್ತಿಲ್ಲ. ಅಲ್ಲ ಬಾ. ಸರಿ, ಮೊದಲನೇ ಸಲ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಇಷ್ಟ ಆಯ್ತು. ಯಾತಕ್ಕೆ? ಚೆನ್ನಾಗಿದ್ರು ನೋಡೋದಕ್ಕೆ, ಹ್ಯಾಂಡ್ಸಮ್ ಆಗಿ. ಹ್ಯಾಂಡ್ಸಮ್ ಆಗಿದ್ರು. ಅಲ್ಲ, ಮೊದಲನೇ ಸಲ ನೀವು ನೋಡಿದ್ರ ಅವ್ರು ನೋಡಿದ್ರ? ನಾನು ನೋಡಿರ್ಲಿಲ್ಲ, ಬಟ್ ಅವ್ರು ನಾನು ಫಸ್ಟ್ ನೋಡಿದ್ರಂತೆ. ಎಲ್ಲಿ ನನಗೆ ಗೊತ್ತು, ಅದಕ್ಕೆ ಕೇಳಿದ್ ನಾನು. ನಾನು ಪ್ರೋಗ್ರಾಮ್ ಮಾಡ್ತಿದ್ದೆ. ಏನ್ ಪ್ರೋಗ್ರಾಮ್? ಕುರಿ ಬಾಂಡ್ ಅಂತ. ಕುರಿ ಬಾಂಡ್ ಅಂತ. ಅವ್ರು ಕುರಿ ಆಗಿದ್ದಾರೆ ನಿಮ್ಗೆ? ಆಗಿರ್ಬೇಕು. ಇಲ್ಲ ಸರ್. ಅವ್ರು ಮೆಚ್ಚಿದ್ರು ನಿಮ್ಮನ್ನ, ನಾ ಮೆಚ್ಚಿದೆ ಅಂತ ಹೇಳಿದ್ರು. ಹೌದು. ನೀವು ನನ್ನ ಕುರಿ ಮಾಡಿದಕ್ಕೆ ನಂಗೆ ಬಹಳ ಇಷ್ಟ ಆಯ್ತು, ಅದಕ್ಕೆ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರ? ಇಲ್ಲ ಅಥವಾ ಆಮೇಲೆ ಮದುವೆ ಆದ್ಮೇಲೆ ಹೇಳಿದ್ರ? ಮದ್ವೆ ಆದ್ಮೇಲೆ ಕುರಿ ಮಾಡ್ತಾನೆ ಇರ್ತೀನಿ ಸುಮ್ಮನೆ ಅವಾಗವಾಗ. ಹಾಗೇನಾ? ಅಭ್ಯಾಸ ಆಗೋಗಿದೆ ಅವ್ರಿಗೆ. ಏನ್ ನಿಮ್ಮ ಯಜಮಾನ ಹೆಸರೇನಮ್ಮ? ಹರೀಶ್. ಅವ್ರು ಹೆಂಗ್ ಕರೆಯೋದು ನೀನು? ಹರೀಶ್. ಸರಿಯಾಗಿ ಕರಿ. ರೀ. ರೀ. ಹರಿ. ಹರಿ. ಹರೀಶ್ ಅವರೇ, ಹೇಳಿ ಮೇಡಮ್. ಎಲ್ಲಿ ನೋಡಿದ್ರಿ ನಿಮ್ಮ ಶ್ರೀಮತಿ ಅವರನ್ನ? ಒಂದು ಶೂಟಿಂಗ್ ನಡೀತಾ ಇದೆ, ಕುರಿ ಬಾಂಡ್ ಅಂತ. ಸೊ ಅಲ್ಲಿ ಫಸ್ಟ್ ನೋಡಿದ್ದು ಅಷ್ಟೇ. ಎಲ್ಲಿ? ಮೋಸ್ಟ್ ಪ್ರಾಬಬ್ಲಿ ರಾಜರಾಜೇಶ್ವರಿ ನಗರ ಅನ್ಸುತ್ತೆ. ಕುರಿಗಳೆಲ್ಲ ಅಲ್ಲಿಗೆ ಜಾಸ್ತಿ ಹೋಗ್ತಿದ್ವಾ? ಇಲ್ಲ. ಇವನ್ ಕಂಡ್ರೆ ನನಗೆ ಯಾಕೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ, ತಾನು ನೋಡಕ್ ಹೋಗ್ತಿರೋ ಹುಡುಗಿ ತನ್ನನ್ನ ಕುರಿ ಮಾಡ್ತಾಳೆ ಅಂತ ಗೊತ್ತಿದ್ರು ಸಂತೋಷವಾಗಿ ಕುರಿ ಆಗೋದಕ್ಕೆ ಹೋಗಿ ಒಪ್ಕೊಂಡು ಐ ಲವ್ ಹರ್ ಅಂತಂದಿದ್ದಕ್ಕೆ ಫಸ್ಟ್ ಪ್ರೈಸ್ ಇವ್ರಿಗೆ ಕೊಡಬೇಕು. We can live,